ಇದು ಪ್ರಾಪರ್ಟೀಸ್ ಇನ್ ಮೈಸೂರು. 2 ಎಕರೆ ಫಾರ್ಮ್. ಇದರಲ್ಲಿ ಮನೆ ಮಾಮೂಲಿ ಮಾಡಿದರೆ, ಇದು ಶ್ರೀರಂಗಪಟ್ಟಣದಲ್ಲಿರೋದು. ಮೈಸೂರು ಟು ಕುಶಾಲನಗರಕ್ಕೆ ಹೋಗ್ತಾ ಇದ್ದಿಲ್ಲ, ಆ ರೋಡ್ಗೆ, ಆ ಹೈವೇಗೆ ಸರ್ವಿಸ್ ರೋಡ್ ಅಡ್ಜಸೆಂಟ್ ಇದು. ಇದರಲ್ಲಿ ಸುಮಾರೊಂದು 8-9 ವೆರೈಟೀಸ್ದು ಟ್ರೀಸ್ ಹಾಕಿದ್ದಾರೆ. ಅದರಲ್ಲಿ ಯಾಲಕ್ಕಿ, ತೆಂಗು, ಸಪೋಟ, ಸೀಬೆ, ಮಾವು ಈ ಥರದ್ದೆಲ್ಲ ಫಲ ಕೊಡ್ತಾ ಇರೋಂಥದ್ದು ಮರಗಳಿದೆ. ಇದು ಕಮರ್ಷಿಯಲ್ಗೆ ಸೂಟಬಲ್ ಆಗುತ್ತೆ. ಫಾರ್ಮ್ ಸ್ಟೇ, ಫಾರ್ಮಲ್ಲಿ ಸ್ಟೇ ಮತ್ತು ರೆಸಾರ್ಟ್ ಈ ಥರದ್ದೆಲ್ಲ ಮಾಡ್ಕೋಬೋದು. ಈ ರೋಡ್ ಸೇಮ್ ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಸೇಮ್ ಅದೇ ಥರ ಎಕ್ಸ್ಪ್ರೆಸ್ ಹೈವೇ ಇದು. ಇದು ಕ್ಲಿಯರ್ ಟೈಟ್ಲ್ ಇದೆ, ಸಿಂಗಲ್ ಓನರ್. 8 ಲಕ್ಷ ರೂಪಾಯಿ ಪರ್ ಗುಂಟ ಹೇಳ್ತಾ ಇದ್ದಾರೆ. ಟೋಟಲ್ 2 ಎಕರೆಗೆ 6,40,00,000 ರೂಪಾಯಿ ಇತ್ತು. ಈ ಕಡೆ ದೊಡ್ಡದು ಒಂದು ಬಸ್ ಸ್ಟ್ಯಾಂಡೂ ಬರ್ತಾಯಿದೆ. ಸುಮಾರು ಒಂದು 50 ಎಕರೆ ಅಷ್ಟರಲ್ಲಿ ದೊಡ್ಡದು ಬಸ್ ಸ್ಟ್ಯಾಂಡ್ ಆಗ್ತಾಯಿದೆ. ಮೈಸೂರು ಬೆಂಗಳೂರು ಮತ್ತು ಕುಶಾಲನಗರಕ್ಕೆ ರೋಡ್ ಜಾಯಿನ್ ಆಗುತ್ತಲ್ಲ, ಆ ಸರೌಂಡಿಂಗಲ್ಲಿ, ಅದಕ್ಕೆ ನಿಯರೆಸ್ಟ್ ಇದು. ಮೊದಲು ಇದರಲ್ಲಿ ಡೈರಿನೂ ನಡೆಸ್ತಾಯಿದ್ರು, ಡೈರಿ ಫಾರ್ಮು. ಈಗ ನೋಡೋಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ತೆಗೆದುಬಿಟ್ಟಿದ್ದಾರೆ. ಅದಕ್ಕೆ ತೋಟ ಮಾಡ್ತಾರೆ, ಅದು ಅವ್ರಿಗೆ ಏಜ್ ಆಗಿದೆ. ಅದರಿಂದ ಕ್ಲಿಯರ್ ಟೈಟ್ಲ್ ಇದೆ. ನೋಡಿ, ಈ ಥರದ್ದು ಸುಮಾರು ಬೇರೆ ಫಾರ್ಮ್ ಹೌಸ್ಗಳೂ ಇದೆ ನನ್ನ ಹತ್ರ. ಮತ್ತು ಅರ್ಧ ಎಕರೆ, 1 ಎಕರೆ ಈ ಥರ ಲ್ಯಾಂಡು ಇದೆ ಮೈಸೂರು ಸರೌಂಡಿಂಗಲ್ಲಿ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ನೋಡಿ, ಇದು ಯಾಲಕ್ಕಿ ಗಿಡ. ಇದು ಈ ಥರ ಯಾಲಕ್ಕಿನೂ ಹಾಕಿದ್ದಾರೆ. ಇದರಲ್ಲಿ ಬಾವಿನೂ ಇದೆ, 2 ಬಾವಿ ಇದೆ, ಓಪನ್ ವೆಲ್. ಈ ಕಡೆ ಎಲ್ಲ ನೀರು ಭಾಳ ಹತ್ತಿರಕ್ಕಿದೆ, ಯಾಕಂದರೆ ರಿವರ್ನೂ ಹತ್ತಿರದಲ್ಲಿದೆ. ಮತ್ತು ಬೆಂಗಳೂರು ಮೈಸೂರು ಹೈವೇನೂ ಜಸ್ಟ್ ನಿಯರ್ ಇಲ್ಲಿಂದ. ಕುಶಾಲನಗರ ಹೈವೇ ಟಚ್ ಆಗುತ್ತೆ, ಮೈಸೂರು ಬೆಂಗಳೂರು ಹೈವೇನೂ ಜಸ್ಟ್ ನಿಯರ್. ಇಲ್ಲಿ ಟೂರಿಸ್ಟ್ನವರು ಹೋಗೋದು ಬರೋದು ಜಾಸ್ತಿ. ಈ ಕಡೆ ಟೂರಿಸ್ಟ್ ಬಿಸ್ನೆಸ್ ಮಾಡೋರ್ಗು ಸೂಟಬಲ್ ಇದೆ ಜಾಗ ಇದು.